ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ತೈಲ ಹಾಗೂ ಗ್ಯಾಸ್ ಬೆಲೆ ಮತ್ತಷ್ಟು ಹೆಚ್ಚಾಗುತ್ತಾ? ಸದ್ಯದ ಪರಿಸ್ಥಿತಿಗಳನ್ನ, ಜಾಗತಿಕ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ರೆ ಅದು ತಪ್ಪುವ ಲಕ್ಷಣಗಳು ಕಾಣ್ತಾ ಇಲ್ಲ. ಮಧ್ಯಪ್ರಾಚ್ಯದಿಂದ ಈಗೇನೋ ಹಾಗೂ ಹೀಗೂ ಒಂದೊಂದು ಗ್ಯಾಸ್ ಟ್ಯಾಂಕು, ತೈಲ ಟ್ಯಾಂಕರ್ಗಳು ಬರ್ತಾ ಇವೆ. ಆದರೆ ಅಲ್ಲಿ ಯುದ್ಧ ಎರಡನೇ ಬಾರಿಗೆ ಶುರುವಾಗೋ ಲಕ್ಷಣಗಳು ಕಾಣ್ತಾ ಇವೆ. ಹಾಗೆ ರಷ್ಯಾದಿಂದ ಬರೋ ತೈಲಕ್ಕೆ ಯುಕ್ರೇನ್ ತೊಂದರೆ ಕೊಡ್ತಾ ಇದೆ. ಅಲ್ಲಿ ರಷ್ಯಾದ ಅತಿದೊಡ್ಡ ತೈಲಾಗಾರದ ಮೇಲೆ ಸತತವಾಗಿ 4ನೇ ಬಾರಿ ಯುಕ್ರೇನ್ ದಾಳಿ ಮಾಡಿದೆ. ಅಲ್ಲಿನ ಆಕಾಶದಿಂದ ಅಕ್ಷರಶಃ ತೈಲ ಮಳೆ ಆಗ್ತಾ ಇದೆ. ಜನಕ್ಕೆ ಸಂಸ್ಕರಿಸಲ್ಪಡದ ನೀರನ್ನು ಹಾಗೆ ಬಳಸಬೇಡಿ ಅಂತ ಅಲ್ಲಿನ ಆಡಳಿತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಇದರ ಜೊತೆ ಸಮುದ್ರದಲ್ಲಿ ಕೂಡ ರಷ್ಯಾದ ತೈಲ ಹಡಗುಗಳನ್ನು ಗುರಿಯಾಗಿಸಿಕೊಂಡು ಯುಕ್ರೇನ್ ತನ್ನ ದಾಳಿಗಳನ್ನು ತೀವ್ರಗೊಳಿಸ್ತಾ ಇದೆ. ಜಾಗತಿಕ ತೈಲ ಬೇಡಿಕೆಯ ಲಾಭವನ್ನು ರಷ್ಯಾ ಮಾಡಿಕೊಳ್ಳದ ಹಾಗೆ ತಡೆಯೋದಕ್ಕೆ ಯುಕ್ರೇನ್ ಇಲ್ಲಿ ಪ್ರಯತ್ನ ಪಡ್ತಾ ಇದೆ. ಇನ್ನು ಯುಕ್ರೇನ್ಗೆ ಡ್ರೋನ್ ಹಾಗೂ ಏರ್ ಸ್ಪೇಸ್ ಅನ್ನು ಕೊಡ್ತಾ ಇರೋ ದೇಶಗಳ ವಿರುದ್ಧ ಕೂಡ ರಷ್ಯಾ ಕಿಡಿಕಾರ್ತಾ ಇದೆ. ಅಲ್ಲಿ ಕೂಡ ರಷ್ಯಾ ಕೆರಳಿ ನ್ಯಾಟೋ ದೇಶಗಳ ಮೇಲೆ ಬಿದ್ದು ನ್ಯಾಟೋ ಕೂಡ ನೇರವಾಗಿ ಈ ಯುದ್ಧದಲ್ಲಿ ಭಾಗಿಯಾಗಬಿಡಲಿ ಅನ್ನೋದು ಯುಕ್ರೇನ್ನ ಆಸೆ. ಇದರಲ್ಲಿ ಸಂಕಷ್ಟಕ್ಕೀಡಾಗ್ತಾ ಇರೋದು ಮಾತ್ರ ಜಗತ್ತು ಹಾಗೂ ಇಂಧನದ ಮೇಲೆ ಅತಿ ಹೆಚ್ಚು ಆಧಾರಪಟ್ಟ ದೇಶಗಳು. ಹಾಗಾದ್ರೆ ಏನಾಗ್ತಾ ಇದೆ ರಷ್ಯಾ ಯುಕ್ರೇನ್ ನಡುವೆ? ಬನ್ನಿ ನೋಡೋಣ. ಗೆಳೆಯರೆ, ದಿನ ಸಾಯೋರಿಗೆ ಅಳೋರು ಯಾರು ಅನ್ನೋದೊಂದು ಗಾದೆ ಮಾತು. ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದಾಗ ಜಗತ್ತಿಗೆ ಅದರ ಬಗ್ಗೆ ಇದ್ದ ಕುತೂಹಲ ಇವತ್ತು ಉಳ್ಕೊಂಡಿಲ್ಲ. ಯಾಕೆಂದ್ರೆ ಆ ಯುದ್ಧ ನಿಲ್ತಲೂ ಇಲ್ಲ, ಅಲ್ಲಿ ಯಾರೂ ಸೋಲ್ತಲೂ ಇಲ್ಲ, ಯಾರು ಗೆಲ್ತಲೂ ಇಲ್ಲ. ಅಲ್ಲಿ ಅವರಿಬ್ಬರು ಕಾದಾಡ್ತಾ ಇರೋ ಹೊತ್ತಲ್ಲೇ ಪಶ್ಚಿಮ ಏಷ್ಯಾದಲ್ಲಿ ಇರಾನ್ ಮತ್ತು ಇಸ್ರೇಲ್ ಹಾಗೂ ಅಮೆರಿಕಾಗಳ ನಡುವೆ ಯುದ್ಧ ಶುರುವಾಗಿದೆ. ಅದು ಶುರುವಾಗಿ 2 ತಿಂಗಳಾಯಿತು. ಅಲ್ಲೊಂದು ತಾತ್ಕಾಲಿಕ ಕದನ ವಿರಾಮ ಇದ್ರೂ ಕೂಡ ಯುದ್ಧ ಯಾವಾಗ ಬೇಕಾದರೂ ಮತ್ತೆ ಶುರುವಾಗುವ ಲಕ್ಷಣಗಳಲ್ಲಿ ಕಾಣ್ತಾ ಇವೆ. ಎರಡೂ ಪಕ್ಷಗಳು ತಮ್ಮ ಆಯುಧ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇವೆ. ಯಾವಾಗ ಬೇಕಾದರೂ ಅಲ್ಲಿ ಮತ್ತೆ ಯುದ್ಧ ಆರಂಭ ಆಗಬಹುದು. ಇಲ್ಲಿ ಇರಾನ್ ಹಾಗೂ ಅಮೆರಿಕ ಯುದ್ಧ ಹಾರ್ಮೋಸ್ ಜಲಮಾರ್ಗವನ್ನು ಮುಚ್ಚಿದೆ. ಇದರ ಪರಿಣಾಮ ಜಗತ್ತು ತೈಲ ಹಾಗೂ ಗ್ಯಾಸ್ ಸರಬರಾಜಿನ ಸಮಸ್ಯೆಯನ್ನು ಎದುರಿಸಬೇಕಾಗಿ ಬರ್ತಾ ಇದೆ. ಈ ಮಾರ್ಗದಲ್ಲಿ ಜಗತ್ತಿನ ಒಟ್ಟು ತೈಲ ಸರಬರಾಜೇನಿದೆ ಅದರ ಪೈಕಿ 20% ಇದೇ ಮಾರ್ಗದಲ್ಲಾಗುತ್ತೆ. ಅದು ನಿಂತು ಹೋದ ಕೂಡಲೇ ಸಪ್ಲೈ ಕಡಿಮೆಯಾಗಿ ಡಿಮ್ಯಾಂಡ್ ಜಾಸ್ತಿಯಾಗಿ ತೈಲದ ಬೆಲೆ ಹೆಚ್ಚಾಗಿದೆ. ಪರಿಣಾಮ ತೈಲ ಆಮದಿನ ಮೇಲೆ ಡಿಪೆಂಡ್ ಆಗಿರೋ ಸಾಕಷ್ಟು ದೇಶಗಳು ಈಗಾಗಲೇ ಬೆಲೆ ಏರಿಕೆ ಮಾಡಿವೆ. ಪಾಕಿಸ್ತಾನದಂತಹ ದೇಶದಲ್ಲಿ ಅಂದ್ರೆ ಯುದ್ಧ ನಿಲ್ಲಿಸೋದಕ್ಕೆ ಮಧ್ಯಸ್ಥಿಕೆದಾರನ ಪಾತ್ರ ನಿರ್ವಹಿಸ್ತಾ ಇರೋ ಪಾಕಿಸ್ತಾನ, ಅರಬ್ ದೇಶಗಳು, ಇರಾನ್, ಅಮೆರಿಕ ಎಲ್ಲರ ಜೊತೆ ನಾವು ಸಂಬಂಧಗಳನ್ನು ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀವಿ ಅಂತ ಹೇಳೋ ಪಾಕಿಸ್ತಾನದಲ್ಲಿ ತೈಲ ಕೊರತೆ ತೀವ್ರವಾಗಿದೆ. ಅವರು ಲೀಟರ್ ಪೆಟ್ರೋಲ್ ಬೆಲೆ ಮೇಲೆ 100ರಿಂದ 120 ರೂಪಾಯಿ ಹೆಚ್ಚು ಮಾಡಿದ್ದಾರೆ. ಅಲ್ಲೀಗ ಪೆಟ್ರೋಲ್ 400 ರೂಪಾಯಿ ಲೀಟರ್ ಅನ್ನು ದಾಟಿದೆ. ಇನ್ನು ನಮ್ಮಲ್ಲಿ ಅಂದರೆ ಭಾರತದಲ್ಲಿ ತೈಲದ ಮೇಲಿನ ಟ್ಯಾಕ್ಸ್ ಅನ್ನು ಕಡಿಮೆ ಮಾಡುವ ಮೂಲಕ ರಿಫೈನರಿಗಳು ಹೆಚ್ಚು ನಷ್ಟ ಅನುಭವಿಸದ ಹಾಗೆ ನೋಡ್ಕೊಳ್ತಾ ತೈಲ ಬೆಲೆಯನ್ನು ಸ್ಥಿರವಾಗಿಟ್ಟುಕೊಳ್ಳೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಆದರೂ ಅದು ಹೆಚ್ಚು ದಿನ ಹೀಗೆ ಇರುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಇನ್ನು 2-3 ದಿನಗಳಲ್ಲಿ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಲೀಟರ್ಗೆ 4-5 ರೂಪಾಯಿ ಹೆಚ್ಚಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಗ್ಯಾಸ್ ಬೆಲೆ ಹೆಚ್ಚಾಗಿದೆ, ಅದನ್ನು ಇನ್ನೂ 50 ರೂಪಾಯಿ ಹೆಚ್ಚು ಮಾಡೋ ಸಾಧ್ಯತೆಗಳಿವೆ ಅನ್ನೋ ಸುದ್ದಿಗಳೂ ಬರ್ತಾ ಇವೆ. ಕಮರ್ಷಿಯಲ್ ಸಿಲಿಂಡರ್ ಬಗ್ಗೆ ಅಂತೂ ಕೇಳೋದೇ ಬೇಕಾಗಿಲ್ಲ. ಅದು ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಾಕಷ್ಟು ಗ್ಯಾಸ್ ಕಂಪನಿಗಳು ನಮಗೆ ಮನೆಗಳಿಗೆ ಕೊಡಬೇಕಾಗಿರೋ ಸಿಲಿಂಡರ್ಗಳನ್ನು ಕೂಡ ಹೋಟೆಲ್ಗಳಿಗೆ ಬ್ಲಾಕಲ್ಲಿ ಮಾರಾಟ ಮಾಡ್ಕೊಳ್ತಾ ಇವೆ. ಇನ್ನು ಹೋಟೆಲ್ಗಳು ಕೂಡ ಆಹಾರದ ಬೆಲೆಯನ್ನು ಹೆಚ್ಚು ಮಾಡಿ ಗ್ಯಾಸ್ ಬರೆಯನ್ನು ಗ್ರಾಹಕರ ಜೇಬಿಗೆ ಹಾಕ್ತಾ ಹೋಗ್ತಾ ಇದ್ದಾರೆ. ಒಟ್ಟಾರೆ ಸಂದರ್ಭ ಮತ್ತು ಅವಕಾಶದ ಲಾಭವನ್ನು ನಮ್ಮಲ್ಲಿ ಎಲ್ಲರೂ ಪಡ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇಂಥ ಹೊತ್ತಲ್ಲಿ ರಷ್ಯಾದಿಂದ ನಮಗೆ ತೈಲ ಬರುತ್ತೆ ಅನ್ನೋ ಭರವಸೆ ಏನಿದೆ ಅದಕ್ಕೂ ಕಿಂಡಿ ಕೊರೆಯೋ ಕೆಲಸನ ಯುಕ್ರೇನ್ ಮಾಡ್ತಾ ಇದೆ. ಗೆಳೆಯರೆ, ಯುಕ್ರೇನ್ ರಷ್ಯಾದ ತೈಲ ಸಂಸ್ಕರಣಾ ಘಟಕಗಳು, ಸ್ಟೋರೇಜ್ ಹಾಗೂ ಎಕ್ಸ್ಪೋರ್ಟ್ ಹಬ್ಗಳನ್ನು ಗುರಿಯಾಗಿಸಿಕೊಂಡು ದೊಡ್ಡ ಮಟ್ಟದಲ್ಲಿ ದಾಳಿಗಳನ್ನು ಮಾಡ್ತಾ ಹೋಗ್ತಾ ಇದೆ. ಕಪ್ಪು ಸಮುದ್ರದಲ್ಲಿನ ಟುಆಪ್ಸೆ ಸಂಸ್ಕರಣಾಗಾರದ ಮೇಲೆ ಕಳೆದ ತಿಂಗಳು 3 ಬಾರಿ ಸತತವಾಗಿ ಯುಕ್ರೇನ್ ದಾಳಿ ಮಾಡಿತು. ಈ ತಿಂಗಳು ಕೂಡ ಮೊದಲ ದಾಳಿ ಅದರ ಮೇಲೆ ನಡೆದು ಹೋಗಿದೆ. ಅಲ್ಲಿ ಯುಕ್ರೇನ್ನ ಡ್ರೋನ್ ದಾಳಿ ನಡೆದು ಬೆಂಕಿ ಹೊತ್ಕೊಳ್ಳುತ್ತೆ. ಅದನ್ನು ರಷ್ಯಾದ ಅಗ್ನಿಶಾಮಕ ನಂದಿಸಿದ 1-2 ದಿನಗಳಲ್ಲಿ ಮತ್ತೆ ದಾಳಿ ಆಗುತ್ತೆ, ಮತ್ತೆ ಬೆಂಕಿ, ಮತ್ತೆ ಅಗ್ನಿಶಾಮಕ ಕಾರ್ಯಾಚರಣೆ. ಗೆಳೆಯರೆ, ಕಳೆದ ತಿಂಗಳ 28ನೇ ತಾರೀಕು ಅಲ್ಲಿ 3ನೇ ದಾಳಿಗೆ ಈ ಟುಆಪ್ಸೆ ಗುರಿಯಾಯಿತು. ಈಗ ಅದರ ಮೇಲೆ ಶನಿವಾರ ಮತ್ತೆ ದಾಳಿಯಾಗಿದೆ. ಈ ನಿರಂತರ ದಾಳಿಗಳ ಪರಿಣಾಮ ಅಲ್ಲಿನ ಆಕಾಶ ಪೂರ್ತಿಯಾಗಿ ಕಪ್ಪು ಮೋಡಗಳಿಂದ ತುಂಬಿಕೊಂಡಿದೆ. ಹನಿ ಹನಿಯಾಗಿ ಟಾರ್ ಹಾಗೂ ತೈಲದ ಮಳೆ ಅಲ್ಲಿ ಬೀಳೋದಕ್ಕೆ ಶುರುವಾಗಿದೆ. ಕುಡಿಯುವ ನೀರು ಕೂಡ ಕಲುಷಿತಗೊಂಡಿದೆ. ಗಾಳಿಯಲ್ಲೂ ತೈಲದ ಅಂಶ ಇದೆ. ಅಲ್ಲಿನ ಜನಕ್ಕೆ ನೀರನ್ನು ಶುದ್ಧೀಕರಿಸದೆ ಯಾವುದೇ ಕಾರಣಕ್ಕೂ ಬಳಸಬೇಡಿ ಅಂತ ಅಲ್ಲಿನ ಆಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ದಾಳಿ ರಷ್ಯಾಗೆ ಸುಮಾರು $7 ಬಿಲಿಯನ್ ನಷ್ಟ ಉಂಟು ಮಾಡಿದೆ ಅಂತ ಯುಕ್ರೇನ್ ಹೇಳ್ಕೊಳ್ತಾ ಇದೆ. ಟುಆಪ್ಸೆ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು
ಇಲ್ಲಿಂದ ರಷ್ಯಾ ತೈಲ ರಫ್ತು ಮಾತ್ರ ಮಾಡೋದಿಲ್ಲ, ಬದಲಿಗೆ ಇಲ್ಲಿ ರಷ್ಯಾದ ಅತಿ ಪುರಾತನ ಹಾಗೂ ಅತಿ ದೊಡ್ಡ ಸಂಸ್ಕರಣಾ ಘಟಕ ಕೂಡ ಇದೆ. 1929ರಿಂದ ಕಾರ್ಯನಿರ್ವಹಿಸ್ತಾ ಇರುವ ಟುವಾಪ್ಸೆ ಸಂಸ್ಕರಣಾಗಾರ ದಿನಕ್ಕೆ 2,40,000 ಬ್ಯಾರೆಲ್ ತೈಲವನ್ನು ಉತ್ಪಾದನೆ ಮಾಡುತ್ತೆ ಮತ್ತು ರಷ್ಯಾದ ಒಟ್ಟು ಇಂಧನ ರಫ್ತು ಸಾಮರ್ಥ್ಯದ 12% ಇದು ಪೂರೈಸುತ್ತೆ. ಇದು ರಷ್ಯಾದ ಕಪ್ಪು ಸಮುದ್ರದ ಕರಾವಳಿಯಲ್ಲಿರುವ ಏಕೈಕ ಪ್ರಮುಖ ಸಂಸ್ಕರಣಾಗಾರ ಕೂಡ. ಹಾಗೆ ರಫ್ತುಗಳಿಗಾಗಿ ಬಂದರು ಟರ್ಮಿನಲ್ಗೆ ನಿಕಟ ಸಂಪರ್ಕವನ್ನು ಕೂಡ ಇದು ಹೊಂದಿದೆ. ಈ ಘಟಕದ ಮೇಲೆ ಯುಕ್ರೇನ್ ಮಾಡ್ತಾ ಇರೋ ನಿರಂತರ ದಾಳಿಗಳು ತೈಲ ಪೂರೈಕೆಗೆ ಅಡ್ಡಿಯನ್ನುಂಟು ಮಾಡ್ತಾ ಇವೆ. ಇಲ್ಲಿಂದ ಭಾರತಕ್ಕೆ ಕೂಡ ಕಚ್ಚಾ ತೈಲ ಹಾಗೂ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳು ರಫ್ತಾಗ್ತಾ ಇದ್ವು. ಈಗ ಅದರ ಮೇಲೆ ಕೂಡ ಯುಕ್ರೇನ್ನ ದಾಳಿ ಪರಿಣಾಮವನ್ನು ಬೀರ್ತಾ ಇದೆ. ಇದೊಂದೇ ಅಲ್ಲ, ಪ್ರಿಮಾರ್ಸ್ಕ್ ಮೇಲೆ ಕೂಡ ಯುಕ್ರೇನ್ ದಾಳಿ ಮಾಡಿದೆ. ಪ್ರಿಮಾರ್ಸ್ಕ್ ಅಂದರೆ ನೀವು ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಾಲ್ಟಿಕ್ ಸಮುದ್ರದಲ್ಲಿನ ಪ್ರಿಮಾರ್ಸ್ಕ್ ರಷ್ಯಾದ ಅತಿ ದೊಡ್ಡ ತೈಲ ರಫ್ತು ಫೆಸಿಲಿಟಿ. ಇಲ್ಲಿಂದ ಪ್ರತಿನಿತ್ಯ ಸುಮಾರು 1 ಮಿಲಿಯನ್ ಬ್ಯಾರೆಲ್ ತೈಲವನ್ನು ರಷ್ಯಾ ರಫ್ತು ಮಾಡುತ್ತೆ. ಈ ಆಯಿಲ್ ಫೆಸಿಲಿಟಿ ಮೇಲೆ ಕೂಡ ಯುಕ್ರೇನ್ ಡ್ರೋನ್ ದಾಳಿಗಳನ್ನು ಮಾಡಿದೆ. ಶನಿವಾರ ರಾತ್ರಿ ಹಾಗೂ ಭಾನುವಾರ ನಿರಂತರವಾಗಿ ನಡೆದ ದಾಳಿಗಳನ್ನು ತಡೆಯೋ ಪ್ರಯತ್ನ ನಡೆಯಿತು. ಸುಮಾರು 60ಕ್ಕೂ ಹೆಚ್ಚು ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡಲಾಯಿತು ಅಂತ ಪ್ರಿಮಾರ್ಸ್ಕ್ನ ಗವರ್ನರ್ ಹೇಳಿದ್ದಾರೆ. ಈ ಆಯಿಲ್ ಎಕ್ಸ್ಪೋರ್ಟ್ ಫೆಸಿಲಿಟಿ ಮೇಲಿನ ದಾಳಿ ತೈಲ ರಫ್ತನ್ನ ಸ್ವಲ್ಪ ದಿನಗಳ ಕಾಲ ನಿಲ್ಲೋ ಹಾಗೆ ಮಾಡುತ್ತೆ. ಇನ್ನು ನೆವರೋಸಿಸ್ಕಲ್ಲಿ ರಷ್ಯಾದ 2 ಬೃಹತ್ ತೈಲ ಟ್ಯಾಂಕರ್ಗಳನ್ನು ಕೂಡ ಟಾರ್ಗೆಟ್ ಮಾಡಿಕೊಂಡು ಯುಕ್ರೇನ್ ದಾಳಿಯನ್ನು ಮಾಡಿದೆ. ಅವು 2 ಶಾಡೋ ಫ್ಲೀಟ್ಗಳು ಅಂತ ಹೇಳ್ತಾ ಇರೋ ಯುಕ್ರೇನ್, ರಷ್ಯಾ ತನ್ನ ತೈಲವನ್ನು ಎಲ್ಲಿಗೂ ಕಳುಹಿಸಿಕೊಡೋದಕ್ಕೆ ನಾವು ಬಿಡೋದಿಲ್ಲ, ತೈಲದ ಮೂಲಕ ಲಾಭ ಮಾಡಿಕೊಂಡು ಆ ಹಣವನ್ನು ನಮ್ಮ ವಿರುದ್ಧದ ಯುದ್ಧಕ್ಕೆ ರಷ್ಯಾ ಬಳಸುತ್ತೆ, ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಯುಕ್ರೇನ್ ಹೇಳ್ತಾ ಇದೆ. ಗೆಳೆಯರೆ, ಇಲ್ಲಿ ರಷ್ಯಾದ ತೈಲ ಖರೀದಿ ಮಾಡಬೇಡಿ ಅಂತ ಯುಕ್ರೇನ್ ಇಷ್ಟು ದಿನ ಎಲ್ಲ ದೇಶಗಳಿಗೆ ಹೇಳ್ತಾ ಬರ್ತಾ ಇತ್ತು. ರಷ್ಯಾದ ಆರ್ಥಿಕತೆ ತೈಲ ಹಾಗೂ ತೈಲೋತ್ಪನ್ನಗಳ ಮೇಲೆ ಆಧಾರಪಟ್ಟಿದೆ. ಅದೇ ಹಣವನ್ನು ಅವರು ಯುದ್ಧಕ್ಕೆ ಬಳಸ್ತಾರೆ. ಹೀಗಾಗಿ ರಷ್ಯಾದ ತೈಲ ಖರೀದಿಯನ್ನು ನಿಲ್ಲಿಸಿ ಅಂತ ಯುಕ್ರೇನ್ ಮತ್ತು ಯುರೋಪ್ಗಳು ಹೇಳ್ತಾ ಇದ್ವು. ಆದರೆ ಅಷ್ಟರಲ್ಲಿ ಇರಾನ್ ಯುದ್ಧಗ್ರಸ್ತ ಆಯಿತು, ಹಾರ್ಮೋಸ್ ಬ್ಲಾಕ್ ಆಯಿತು. ಈಗ ಜಗತ್ತಿಗೆ ತೈಲ ಬೇಕೇ ಬೇಕು. ಸರಬರಾಜು ಕಡಿಮೆ ಆಗಿದೆ, ಡಿಮ್ಯಾಂಡ್ ಹೆಚ್ಚಾಗಿದೆ. ಅಮೆರಿಕ ಕೂಡ ರಷ್ಯಾದ ತೈಲದ ಮೇಲಿನ ನಿರ್ಬಂಧಗಳನ್ನು ರದ್ದು ಮಾಡಿದೆ. ಈ ಸಂದರ್ಭವನ್ನು ರಷ್ಯಾ ಕೂಡ ಲಾಭಕ್ಕೆ ಬಳಕೆ ಮಾಡ್ಕೊಳ್ತಾ ಇದೆ. ಅವರು ಮಾರುಕಟ್ಟೆ ಬೆಲೆಗೆ ತೈಲವನ್ನು ಮಾರಾಟ ಮಾಡಿ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ನೋಡಿ ಕೂಡ ಯುಕ್ರೇನ್ ಹೇಗೆ ತಾನೇ ಸುಮ್ಮನಿರೋದಕ್ಕೆ ಸಾಧ್ಯ? ಈಗ ಯುಕ್ರೇನ್ ರಷ್ಯಾದ ತೈಲ ಫೆಸಿಲಿಟಿಗಳನ್ನು ನಾಶ ಮಾಡಿ ಕನಿಷ್ಠ ಅವರ ತೈಲ ಮಾರಾಟಕ್ಕೆ ಸ್ವಲ್ಪ ಪ್ರಮಾಣದ ಅಡ್ಡಿಯನ್ನುಂಟು ಮಾಡೋ ಮೂಲಕ ರಷ್ಯಾದ ಲಾಭಗಳಿಗೆ ಕಡಿವಾಣ ಹಾಕಬೇಕು ಅಂತ ಹೋಗ್ತಾ ಇದೆ. ಯುಕ್ರೇನ್ನ ದಾಳಿ ಮಾಸ್ಕೋ, ಸೇಂಟ್ ಪೀಟರ್ಸ್ಬರ್ಗ್ಗಳವರೆಗೆ ಬರ್ತಾ ಇರೋದು ಎಲ್ಲೋ ಒಂದು ಕಡೆ ರಷ್ಯಾದ ಆತಂಕಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಸುಳ್ಳಲ್ಲ. ಇನ್ನು ಯುಕ್ರೇನ್ನ ಈ ದಾಳಿಗಳನ್ನು ಸಮರ್ಥವಾಗಿ ಎದುರಿಸ್ತಾ ಇಲ್ಲ. ಯುಕ್ರೇನ್ಗೊಂದು ದೊಡ್ಡ ಪಾಠ ಕಲಿಸೋ ಕೆಲಸವನ್ನ ಪುತಿನ್ ಪೂರ್ಣ ಪ್ರಮಾಣದಲ್ಲಿ ಮಾಡ್ತಾ ಇಲ್ಲ ಅಂತ ರಷ್ಯಾದಲ್ಲಿನ ಒಂದಷ್ಟು ಜನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಒತ್ತಡ ಪುತಿನ್ ಮೇಲೆ ಬೀಳ್ತಾ ಇದೆ. ಹೀಗಾಗಿ ರಷ್ಯಾ ಯುಕ್ರೇನ್ನ ಡ್ರೋನ್ಗಳಿಗೆ ಏರ್ ಸ್ಪೇಸ್ ಅನ್ನು ಒದಗಿಸಿಕೊಡ್ತಾ ಇವೆ ಅನ್ನೋ ಕಾರಣಕ್ಕೆ ಬಾಲ್ಟಿಕ್ ಸಮುದ್ರದಲ್ಲಿನ ದೇಶಗಳನ್ನ ಅಂದರೆ ಲ್ಯಾಟ್ವಿಯಾ, ಲಿಥುವೇನಿಯಾ, ಎಸ್ಟೋನಿಯಾ ಮುಂತಾದ ದೇಶಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ನಮ್ಮ ಮುಂದಿನ ದಾಳಿ ನಿಮ್ಮ ಮೇಲೆ ಅಂತ ಹೇಳ್ತಾ ಇದೆ. ಹಾಗೆ ಬೆಲಾರೂಸ್ ಮೂಲಕ ಪೋಲ್ಯಾಂಡ್ಗೆ ಕೂಡ ರಷ್ಯಾ ಎಚ್ಚರಿಕೆಯ ಸಂದೇಶವನ್ನು ಕಳುಹಿಸಿಕೊಟ್ಟಿದೆ. ಹಾಗೆ ಯುಕೆ ಸೇರಿದಂತೆ ಒಂದಷ್ಟು ಯುರೋಪಿಯನ್ ದೇಶಗಳು ಯುಕ್ರೇನ್ಗೆ ಆಯುಧಗಳನ್ನು ಮತ್ತು ಆಯುಧ ತಯಾರಿಕೆಗೆ ಬೇಕಾದ ಕಾಂಪೋನೆಂಟ್ಗಳನ್ನು ಕೊಡ್ತಾ ಇವೆ ಅಂತ ಆರೋಪ ಮಾಡಿರೋ ರಷ್ಯಾ ಆ ದೇಶಗಳಿಗೆ ಕೂಡ ನಿಮ್ಮನ್ನ ಟಾರ್ಗೆಟ್ ಮಾಡ್ಕೊಳ್ತೀವಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದರ ಜೊತೆ ಮೇ 9ನೇ ತಾರೀಕು ರಷ್ಯಾ ಪ್ರತಿ ವರ್ಷ ವಿಕ್ಟರಿ ಡೇ ಅನ್ನು ಆಚರಿಸಬೇಕು. ಅವತ್ತು ಜರ್ಮನಿ ಶರಣಾದ ಸಂಭ್ರಮದ ದಿನ ರಷ್ಯಾಗೆ. ಆದರೆ ಈ ಬಾರಿ ಅದನ್ನು ಸಂಭ್ರಮದಿಂದ ಆಚರಿಸುವ ಧೈರ್ಯವನ್ನು ಕೂಡ ರಷ್ಯಾ ಮಾಡ್ತಾ ಇಲ್ಲ. ಮೇ 9ರ ಆಚರಣೆಗಾಗಿ ಒಂದಷ್ಟು ದಿನ ಕದನ ವಿರಾಮದ ಪ್ರಪೋಸಲ್ ಅನ್ನ ರಷ್ಯಾ ಅಮೆರಿಕಾದ ಮುಂದಿಟ್ಟಿದೆ. ಆದರೆ ಅದನ್ನ ಜೆಲೆನ್ಸ್ಕಿ ಒಪ್ತಾ ಇಲ್ಲ. ಕದನ ವಿರಾಮ ಅಂದ್ರೆ ಶಾಶ್ವತ ಕದನ ವಿರಾಮ ಆಗಬೇಕು. ಅದರ ಜೊತೆ ನಮಗೆ ಮುಂದೆ ದಾಳಿ ಮಾಡೋದಿಲ್ಲ ಅನ್ನೋ ಗ್ಯಾರಂಟಿ ಬೇಕು. ರಷ್ಯಾ ಆಕ್ರಮಿಸಿಕೊಂಡಿರೋ ನಮ್ಮ ನೆಲವನ್ನು ಬಿಟ್ಟು ಕೊಡಬೇಕು. ಹೀಗೆ ಹಳೆ ಬೇಡಿಕೆಗಳನ್ನೇ ಯುಕ್ರೇನ್ ಅಮೆರಿಕಾದ ಮೂಲಕ ರಷ್ಯಾಗೆ ಕಳುಹಿಸಿಕೊಡ್ತಾ ಇದೆ. ಹೀಗಾಗಿ ಕದನ ವಿರಾಮ ಅಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಅಮೆರಿಕ ಕೂಡ ಈ ಯುಕ್ರೇನ್ ಆಟದಿಂದ ಹಿಂದೆ ಸರಿತಾ ಇದೆ. ಅವರ ಈ ಬಾರಿ ಬಜೆಟ್ ಅಲ್ಲಿ ಯುಕ್ರೇನ್ಗೆ ಏನನ್ನೂ ಕೊಡ್ತಾ ಇಲ್ಲ. ಹಾಗೆ ಹಿಂದಿನ ಬಜೆಟ್ ಅಲ್ಲಿ ಮಂಜೂರಾಗಿರೋ ಹಣವನ್ನು ಕೂಡ ಅಮೆರಿಕ ತಡೆ ಹಿಡಿದಿದೆ. ಅಮೆರಿಕಾಗೆ ಈಗ ಯುಕ್ರೇನ್ನ ವಿಷಯದಲ್ಲಿ ಅಂಥ ಆಸಕ್ತಿ ಇಲ್ಲ. ಅವರು ಇರಾನ್ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಇನ್ನು ಯುದ್ಧ ನಿಂತರೆ ರಷ್ಯಾ ಜೊತೆ ಮಾತುಕತೆಗಳನ್ನು ಮಾಡಿ ಅಲ್ಲಿ ಈ ಹಿಂದಿನಂತೆ ಅಮೆರಿಕಾದ ಕಂಪನಿಗಳ ಮೂಲಕ ತೈಲ ಹಾಗೂ ಮಿನರಲ್ ಮೈನಿಂಗ್ ಮಾಡಿಸೋದಕ್ಕೆ ಅವಕಾಶಗಳನ್ನು ಟ್ರಂಪ್ ಹುಡುಕ್ತಾ ಇದ್ದಾರೆ. ಅಮೆರಿಕ ರಷ್ಯಾಗಳ ಸಂಬಂಧಗಳು ಸುಧಾರಣೆ ಆಗಿ ರಷ್ಯಾದ ಮೇಲಿನ ನಿರ್ಬಂಧಗಳು ತೆರವಾದರೆ ಅವರು ಚೈನಾದ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಗೆ ಬರ್ತಾರೆ. ಅಮೆರಿಕ ಚೈನಾ ನಡುವಿನ ಸಂಘರ್ಷದಲ್ಲಿ ರಷ್ಯಾ 3ನೇ ಶಕ್ತಿ ಆದರೂ ಕೂಡ
ಚೈನಾನ ಕಂಟ್ರೋಲ್ ಮಾಡೋದಕ್ಕೆ ಅಮೆರಿಕಾಗೆ ಸಾಧ್ಯ ಆಗುತ್ತೆ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಅಲ್ಲಿ ಚೈನಾ ರಷ್ಯಾಗಳನ್ನು ಬೇರೆ ಮಾಡಬೇಕು. ಅದಾಗಬೇಕು ಅಂದರೆ ಯುಕ್ರೇನ್ ಹಾಗೂ ರಷ್ಯಾ ನಡುವಿನ ಯುದ್ಧ ನಿಲ್ಲಬೇಕು. ಇನ್ನು ಝೆಲೆನ್ಸ್ಕಿಗೆ ಯುದ್ಧ ನಿಂತರೆ ಅಧಿಕಾರವನ್ನು ಕಳ್ಕೋಬೇಕಾಗುತ್ತೆ ಅನ್ನೋದು ಗೊತ್ತಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಬಾರದು ಅಂತ ಆತ ಬಯಸ್ತಾರೆ. ಯುರೋಪಿಗೆ ಕೂಡ ಈ ಯುದ್ಧ ಹೀಗೆ ಮುಂದುವರಿಬೇಕು. ಹಾಗಾದರೆ ಮಾತ್ರ ಅಲ್ಲಿನ ಎಡಪಕ್ಷಗಳು ಅಂದರೆ ಲಿಬರಲ್ ಪಕ್ಷಗಳು ಬಲಪಂಥೀಯರ ಪ್ರಭಾವದ ವಿರುದ್ಧ ತಮ್ಮ ಅಧಿಕಾರವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಚೈನಾಗೆ ಕೂಡ ಈ ಸಂಘರ್ಷ ಮುಗಿಯೋದು ಇಷ್ಟ ಇಲ್ಲ. ಅಲ್ಲಿ ಸಂಘರ್ಷ ನಡೀತಿರಬೇಕು. ಜೊತೆಗೆ ಅಮೆರಿಕ ಕೂಡ ಯುಕ್ರೇನ್ ಪರ ನಿಲ್ಲಬೇಕು ಅಂತ ಚೈನಾ ಬಯಸುತ್ತೆ. ಹೀಗಾದರೆ ರಷ್ಯಾದ ಡಿಪೆಂಡೆನ್ಸಿ ಚೈನಾದ ಮೇಲೆ ಹೆಚ್ಚಾಗುತ್ತೆ. ಜೊತೆಗೆ ಅಮೆರಿಕಾದ ಬತ್ತಳಿಕೆ ಕೂಡ ಖಾಲಿಯಾಗುತ್ತೆ. ಇದು ಚೈನಾದ ಯೋಚನೆ. ಇನ್ನು ಭಾರತದಂಥ ದೇಶಗಳು ಈ ಯುದ್ಧ ಬೇಗ ನಿಲ್ಲಿ ಅಂತ ಬಯಸತ್ವೆ. ಯುದ್ಧ ನಿಂತರೆ ತೈಲ ಸಮಸ್ಯೆ ಬಗೆಹರಿಯುತ್ತೆ. ಅಮೆರಿಕ ಮತ್ತು ರಷ್ಯಾದ ಸಂಬಂಧಗಳು ಸುಧಾರಣೆ ಆದರೆ ಚೈನಾದ ಅಬ್ಬರ ಕಡಿಮೆ ಆಗುತ್ತೆ. ನಮಗೆ ಅಮೆರಿಕ ರಷ್ಯಾ ಎರಡರ ಜೊತೆಗೂ ಸಂಬಂಧಗಳನ್ನು ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅದಕ್ಕೆ ಯುಕ್ರೇನ್ ಯುರೋಪ್ಗಳು ಬಿಡ್ತಾ ಇಲ್ಲ. ಇದೆಲ್ಲದರ ಪರಿಣಾಮ ನಮ್ಮ ತೈಲ ಸರಬರಾಜಿನ ಮೇಲೆ ಉಂಟಾಗುತ್ತೆ. ತೈಲ ಬೆಲೆ ಏರಿಕೆ ಆಗುತ್ತೆ. ಅದನ್ನು ನಿಯಂತ್ರಿಸೋದಕ್ಕೆ ಸರ್ಕಾರ ಒಂದಷ್ಟು ತೆರಿಗೆಗಳನ್ನು ಕಡಿಮೆ ಮಾಡೋದಕ್ಕೆ ಮುಂದಾಗಬೇಕಾದ ಅಗತ್ಯ ಕೂಡ ಇಲ್ಲಿರುತ್ತೆ. ಅಟ್ಲೀಸ್ಟ್ ಅದನ್ನಾದರೂ ಸರ್ಕಾರ ಮಾಡುತ್ತಾ ಅಥವಾ ಬೆಲೆ ಏರಿಕೆ ತೈಲ ಕಂಪನಿಗಳು ಮಾಡುತ್ತವೆ ಅಂತ ಹೇಳಿ ಅಲ್ಲೂ ಕೈ ತೊಳ್ಕೊಂಡು ಬಿಡುತ್ತಾ ಅನ್ನೋದನ್ನ ಇಲ್ಲಿ ಕಾದು ನೋಡಬೇಕು. ಇದುಗಳೇ ರಷ್ಯಾ ಯುಕ್ರೇನ್ ಸಂಘರ್ಷ ಮತ್ತು ತೈಲ ಸರಬರಾಜಿನ ಸಮಸ್ಯೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.